ಹಾಯ್ ಎಲ್ಲರಿಗೂ ನಮಸ್ಕಾರ. ಅಡುಗೆ ಮಾಡಕ್ಕೆ ಬೇಸರಾದಾಗ 5 ನಿಮಿಷ ಒಳಗೆ ಹಿಂಗೆ ಪುಳಿಯೋಗರೆ ರೆಡಿ ಆದ್ರೆ ಯಾರಿಗೆಲ್ಲ ಮಾಡಕ್ಕೆ ಇಷ್ಟ ಆಗಂಗಿಲ್ಲ ಹೇಳ್ರಿ. ನನಗೂ ಇವತ್ತು ಯಾಕೋ ಅಡುಗೆ ಮಾಡಕ್ಕೆ ಬೇಸರಾಗಿತ್ತು, ಅದಕ್ಕೆ ಪುಳಿಯೋಗರೆ ಮಾಡಿ ತಿನ್ನೋಣ ಅಂಥೇಳಿ ನಾನು ಐಡಿಯಾ ಮಾಡಿದೆ. ಬರ್ರಿ ಇವತ್ತು ನಿಮ್ಗೆಲ್ಲರಿಗೂ ತೋರಿಸ್ತೀನಂತ ಪುಳಿಯೋಗರೆ ಈಸಿಯಾಗಿ ಹ್ಯಾಂಗೆ ಮಾಡೋದು ಅಂತ ಹೇಳಿ. ನಾನು ಇಲ್ಲೊಂದು ಸ್ವಲ್ಪ ಕಡ್ಲೆ ಬೀಜ ತೊಗೊಂಡಿನಿ, ಉದ್ದಿನ ಬೇಳೆ ತೊಗೊಂಡಿನಿ, ಆಮೇಲೆ ಜೀರಿಗೆ, ಸಾಸಿವೆ, ಆಮೇಲೆ ಶೇಂಗಾ ತೊಗೊಂಡು ಚೆಂದಂಗೆ ಎಣ್ಣೆ ಒಳಗೆ ಹುರ್ಕೊಂಡಿನಿ. ಆಮೇಲೆ ಬೆಳ್ಳುಳ್ಳಿನೂ ಸಿಪ್ಪಿ ಸೆಳೆದು ಹಾಕ್ಕೋಬೋದು, ಹಾಗೆ ಹಾಕ್ಕೋಬೋದು. ನಾನು ಇಲ್ಲೊಂದು 5-6 ಹೋಳು ಬೆಳ್ಳುಳ್ಳಿ ತೊಗೊಂಡಿನಿ. ಕೆಂಪು ಮೆಣ್ಸಿನ್ಕಾಯಿ ಒಂದು 5-6 ತೊಗೊಂಡಿನಿ, ಯಾಕಂದ್ರೆ ನನಗೆ ಖಾರ ಇಷ್ಟ ಐತಿ. ಹಸಿ ಮೆಣ್ಸಿನ್ಕಾಯಿ ಒಂದು 2 ತೊಗೊಂಡಿನಿ. ನೀವು ಅದನ್ನು ಸ್ಕಿಪ್ನು ಮಾಡ್ಬೋದು, ಇಲ್ಲಾಂದ್ರೆ ಹಾಕ್ಕೊಳ್ಬೋದು. ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿನಿ, ಆಮೇಲೆ ಪುಳಿಯೋಗರೆ ಮಸಾಲನೂ ಕೂಡ ಹಾಕ್ಕೊಂಡು, ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆಂದಂಗೆ ಅದನ್ನು ಎಣ್ಣೆ ಒಳಗೆ ಒಂದು 2 ನಿಮಿಷ ಆದರೂ ಅದನ್ನು ಚೆಂದಂಗೆ ಮಸಾಲೆನ ಹುರ್ಕೊಂಡಿನಿ. ಹುರ್ಕೊಂಡಾದ್ಮೇಲೆ ಏನಿಲ್ಲ ರೀ, ಮುಗೀತು. ನಾವೇನು ಅನ್ನ ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡಿ ಚೆಂದಂಗೆ ಕಲಸಿದ್ರೆ ಒಂದು 2 ನಿಮಿಷ ಮಸ್ತಂಗಿ ಬಿಸಿ ಬಿಸಿ ಪುಳಿಯೋಗರೆ ರೆಡಿ ಆಗ್ತೈತಿ. ಇದ್ರ ಮೇಲೆ ಒಂದು ಸ್ವಲ್ಪ ತುರಿದಿರುವಂಥ ಹಸಿಕಾಯಿ ತುರಿ ಹಾಕಿದ್ರಂತರೂ ಏನು ಕೇಳ್ತೀರಿ, ಇದ್ರ ಸ್ವಾದ ಬೇರೆನೇ ಇರ್ತೈತಿ. ಅದನ್ನು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಆಮೇಲೆ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿದ್ರೆ ಆಯಿತು. ಮತ್ತು ಯಾವುದಾದ್ರು ರೆಸಿಪಿ ಬೇಕಿತ್ತಂದರೆ ಹೇಳಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಂತ. ಇದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತಂತ ಅನ್ಕೊತೀನಿ, ಮತ್ತು ಎಲ್ಲರಿಗೂ ಯೂಸ್ಫುಲ್ ಆಗೈತಂತ ಅನ್ಕೊತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋ ಇನ್ನೊಂದು ರೆಸಿಪಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.